ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ಇವತ್ತು ಫಾರ್ ದಿ ಫಸ್ಟ್ ಟೈಮ್ ನಾನೊಂದು ಮೂವಿ ಕಥೆನ ಎಕ್ಸ್‌ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ. ಸಿನಿಮಾದ ಹೆಸರು ಅರಣ್‌ಮನೆ 4. ಇದು ತಮನ್ನಾ ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಿರೋ ಸಿನಿಮಾ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಕತೆ ಶುರು ಹಚ್ಕೊಂತೀನಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ಸಿನಿಮಾ ರೆಟ್ರೋ ಸ್ಟೈಲಲ್ಲಿ ಇದೆ. ಸ್ಟಾರ್ಟಿಂಗಲ್ಲಿ ಮಗಳು ಮತ್ತೆ ಅಪ್ಪ ದೋಣಿಲಿ ಒಂದು ಜಾತ್ರೆಗೆ ಹೋಗೋಣ ಅಂತ ಹೊರಟಿರ್ತಾರೆ. ಆಗ ಮಗಳು ಅಪ್ಪನ ಹತ್ರ ಕೇಳ್ತಾರೆ, ಅಪ್ಪ ಈ ಜಾತ್ರೆ ಯಾಕೆ ನಡೆಯುತ್ತೆ ಅಂತ. ಸೊ ಆಗ ಅವ್ರಪ್ಪ ಹೇಳ್ತಾರೆ, ಈ ಊರಲ್ಲಿ ನಡೆಯುವಂತಹ ದೊಡ್ಡ ಜಾತ್ರೆ ಕಣಪ್ಪ ಇದು ಅಂತ ಹೇಳ್ತಾರೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಈ ಊರಲ್ಲಿ ಭಾಕ ಅನ್ನೋ ದೆವ್ವ ಇತ್ತು. ಅದು ನೀರಲ್ಲಿ ಮತ್ತೆ ಭೂಮಿಲಿ ಎರಡೂ ಕಡೆ ಓಡಾಡುವಂತಹ ದೆವ್ವ. ಅಂಡ್ ಈ ದೆವ್ವದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಮನುಷ್ಯನ ಕೊಂದ್ಬಿಟ್ಟು ಅವ್ರ ರೂಪ ತಗೊಂಡು ಆಮೇಲೆ ಅವ್ರ ಮನೆಯವ್ರನ್ನ ಅಟ್ಯಾಕ್ ಮಾಡೋದು. ಈ ಮನುಷ್ಯ ರೂಪ ತಾಳಿ ಅಟ್ಯಾಕ್ ಮಾಡುವಂತಹ ದೆವ್ವನ ಈ ಮನುಷ್ಯನ ಅಂದ್ರೆ ಆ ಹುಡುಗಿಯ ತಂದೆಯ ಪೂರ್ವಜರು ಏನ್ ಮಾಡ್ತಾರೆ ಅಂದ್ರೆ ದಿಗ್ಬಂಧನ ಮಾಡಿ ಒಂದು ಚೊಂಬೊಳಗೆ ಆತ್ಮನ ಬಂಧಿಸಿಡ್ತಾರೆ. ಸೊ ಯಾರು ಈ ಆತ್ಮನ ದಿಗ್ಬಂಧನ ಮಾಡ್ತಾರೋ ಅವ್ರ ಮಾತನ್ನ ಈ ದೆವ್ವ ಕೇಳ್ತಾ ಇರತ್ತೆ. ಇದು ಕಂಟಿನ್ಯೂ ಆದ್ರೆ ಮನುಷ್ಯರು ಆ ಆತ್ಮನ ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಯ ಪೂರ್ವಜರು ಆ ಆತ್ಮನ ದಿಗ್ಬಂಧನ ಮಾಡಿ ಒಂದ್ ಚೊಂಬೊಳಗೆ ಹಾಕಿ ಯಾರಿಗೂ ಕಾಣಿಸ್ತಾ ಇರೋ ಜಾಗದಲ್ಲಿ ಅಡಗಿಡ್ಸಿ ಇಟ್ಟಿರ್ತಾರೆ. ಈ ಸಮಯದಲ್ಲಿ ಅವ್ರ ಮಗಳು ನೀರಲ್ಲಿ ಆಟಾಡ್ಬೇಕಾದ್ರೆ ಕೈ ಆ ನೀರಲ್ಲಿದ್ದಂತಹ ಕಲ್ಲಿಗೆ ತಾಗಿ ಅವಳ ಕೈಯಿಂದ ರಕ್ತ ಬರಕ್ ಸ್ಟಾರ್ಟ್ ಆಗತ್ತೆ. ಆ ರಕ್ತ ಇನ್ನೇನು ನೀರೊಳಗೆ ಸೇರೋ ಸಮಯದಲ್ಲಿ ಅವ್ರ ಅಪ್ಪನ ಕೈಯಲ್ಲಿದ್ದಂತಹ ದೋಣಿಯ ಹುಟ್ಟು ಏನು ಈ ಬಾಕ ಅಥವಾ ಬಾಕ್ ದೆವ್ವನ ಅಡಗಿಸಿ ಇಟ್ಟಿರ್ತಾರಲ್ಲ ಚೊಂಬು, ಅದಕ್ಕೆ ತಾಗತ್ತೆ. ತಾಗಿ ಆ ಆತ್ಮ ಆಚೆ ಬರುತ್ತೆ. ಆಚೆ ಬರೋದಷ್ಟೇ ಅಲ್ಲದೆ ಆ ಹುಡುಗಿ ಕೈಯಿಂದ ರಕ್ತ ಸೋರ್ತಾ ಇರುತ್ತಲ್ವಾ, ಆ ರಕ್ತದ ಟೇಸ್ಟ್ ನೋಡ್ಬಿಟ್ಟು ಆ ಹುಡುಗಿನ ಕೊಂದು, ನಾನು ಆಗ್ಲೇ ಹೇಳ್ದಲ್ವಾ ಆ ದೆವ್ವ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಯಾರನ್ನ ಕೊಲೆ ಕೊಂದ್ಬಿಡುತ್ತೋ ಆ ಮನುಷ್ಯನ ರೂಪ ತಗೊಳುತ್ತೆ. ಹೀಗೆ ಆಗ್ಬೇಕಾದ್ರೆ ಇನ್ನೇನು ಅವ್ರಪ್ಪ ಹಿಂದೆ ತಿರುಗಿ ನೋಡ್ತಾನೆ, ತನ್ನ ಮಗಳು ಕೈಯಲ್ಲಿ ಒಳ್ಳೆ ಲೆಗ್ ಪೀಸ್ ತಿನ್ನೋ ತರ ಫಿಶ್ನ ಕಚ್ತಾ ಇರ್ತಾಳೆ. ಇದನ್ನ ನೋಡಿದಂತಹ ಅವ್ರಪ್ಪಂಗೆ ಗೊತ್ತಾಗ್ಬಿಡುತ್ತೆ, ಇದು ನನ್ನ ಮಗಳಲ್ಲ, ಇವಳ ಮೈ ಮೇಲೆ ದೆವ್ವ ಸೇರ್ಕೊಂಡಿದೆ ಅಂತ. ಹೇಗೂ ಅವರು ಪಂಡಿತ್ರಲ್ವಾ, ಅವ್ರ ಹತ್ರ ಒಂದು ತೀರ್ಥ ಇರುತ್ತೆ. ಆ ತೀರ್ಥನ ಮಗಳ ಮೇಲೆ ಅಂದ್ರೆ ಆ ದೆವ್ವದ ಮೇಲೆ ಸಿಂಪಡಿಸ್ತಾರೆ. ಸಿಂಪಡಿಸಿದ ಕೂಡ್ಲೆ ಆ ಆತ್ಮನ ಮತ್ತೆ ಅದೇ ಚೊಂಬೊಳಗೆ ದಿಗ್ಬಂಧನ ಮಾಡ್ತಾರೆ. ಮಾಡಿದ ಕೂಡ್ಲೆ ಆ ದೆವ್ವ ಆ ಪಂಡಿತ್ರನ ಬೇಡ್ಕೊಳ್ಳುತ್ತೆ, ಪ್ಲೀಸ್ ನನ್ನ ಆತ್ಮನ ಬಿಟ್ಬಿಡು, ಕೊಟ್ಬಿಡು ಅಂತ. ಆದ್ರೆ ಭಟ್ರು ನೋ, ಚಾನ್ಸೇ ಇಲ್ಲ, ನೀನ್ ನನ್ನ ಮಗಳು ಕೊಂದಿದ ತಪ್ಪಿಗೆ ನೀನು ನನ್ನ ಮನೇಲಿ ನನ್ನ ಮಗಳಾಗಿ ಬಿದ್ದಿರ್ಬೇಕು ಅಂತ ಆರ್ಡರ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ನಮ್ಮ ಹೀರೋ ಇಂಟ್ರೊಡಕ್ಷನ್. ಹೀರೋ ವೃತ್ತಿಯಲ್ಲಿ ಲಾಯರ್, ಅವರಿಗೊಬ್ರು ಅತ್ತೆ ಇರ್ತಾರೆ. ಅಂಡ್ ಇಡೀ ಸಿನಿಮಾದಲ್ಲಿ ಅವರೇ ಒಂಥರ ಕಾಮಿಡಿ ಪೀಸ್. ವೃತ್ತಿಯಲ್ಲಿ ಲಾಯರ್ ಆದಂತಹ ನಮ್ಮ ಹೀರೋ ಹೆಸರು ಸರವಣ್ಣನ್. ಅವ್ರಿಗೆ ಒಬ್ರು ತಂಗಿ ಇರ್ತಾರೆ, ತಂಗಿ ಹೆಸರು ಸೆಲ್ವಿ. ಆದ್ರೆ ಅವರು ಹಿಂದೆನೆ ಯಾವುದೋ ಒಂದು ಹುಡುಗನ ಪ್ರೀತಿ ಮಾಡಿ ಮನೆ ಬಿಟ್ಟು ಓಡೋಗಿರ್ತಾರೆ. ತಂಗಿ ಅಣ್ಣನ ಜೊತೆ ಇರಲ್ಲ. ನಮ್ಮ ನೆಕ್ಸ್ಟ್ ಸೀನ್ ಏನಪ್ಪಾ ಅಂದ್ರೆ ಸರವಣ್ಣನ್ ಅವರ ತಂಗಿ ಫ್ಯಾಮಿಲಿ. ಒಂದು ಬ್ಯೂಟಿಫುಲ್ ಸಾಂಗ್ ಅಲ್ಲಿ ಅವರ ಫ್ಯಾಮಿಲಿನ ತೋರಿಸ್ತಾರೆ. ಸುಂದರವಾದ ಗಂಡ, 2 ಮಕ್ಕಳು. ಒಂದು ಸಾಂಗ್ ಅಲ್ಲೇ ಅವ್ರದ್ದು ಇಂಟ್ರಡಕ್ಷನ್ ನಡೆಯುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಸೆಲ್ವಿ ಗಂಡ ಇದಾರಲ್ಲ, ಬೆಳ್ಬೆಳ್ಗೆ ಜಾಗಿಂಗಿಗೆ ಅಂತ ಹೊರಡ್ತಾರೆ. ಜಾಗಿಂಗಿಗೆ ಹೋಗ್ಬೇಕಾದ್ರೆ ಊರಲ್ಲಿ ಒಂದಿಷ್ಟು ಜನ ಸಿಗ್ತಾರೆ. ಅವ್ರಿಗೆಲ್ಲ ಹಾಯ್ ಬಾಯ್ ಹೇಳ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಊರಿನ ಚೇರ್ಮನ್ ಮಗ ರವಿ ಸಿಗ್ತಾನೆ ವಿತ್ ಕ್ಯಾಮ್ರಾ. ಅವನು ಹೇಳ್ತಾನೆ, ನಾನೊಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಸರ್, ಅದಕ್ಕೆ ಶೂಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಓಕೆ ಫೈನ್ ಅಂತ ಹೇಳಿ ಮುಂದಕ್ಕೆ ಹೋದಾಗ ಸಡನ್ ಆಗಿ ಕಾಲಡಿ ಒಂಥರ ಸ್ಮೋಕ್ ಬರುತ್ತೆ, ಹೊಗೆ ಬರುತ್ತೆ. ಆ ಹೊಗೆ ಬಂದಾಗ ಆ ಹೊಗೆಯಿಂದ ಒಂದು ರಬಕ್ ಅಂತ ಕೈ ಬಂದ್ಬಿಟ್ಟು ನಮ್ಮ ಸೆಲ್ವಿ ಗಂಡನ ಡಬಕ್ ಅಂತ ಬೀಳ್ಸ್ಬಿಡುತ್ತೆ. ಬಿದ್ದು 2 ಸೆಕೆಂಡ್ಗೆ ಸೆಲ್ವಿ ಗಂಡ ರಪ್ ಅಂತ ಎತ್ ಕುತ್ಕೋತಾನೆ. ಅವಾಗ ನಾವು ಅರ್ಥ ಮಾಡ್ಕೊಬೇಕು ಏನು ಅಂದ್ರೆ ಸೆಲ್ವಿ ಗಂಡ ಸತ್ತು ಬಾಕೀಗ ಎಚ್ಚರ ಆಗಿದೆ ಅಂತ. ಬಾಕಲ್ಲಿಂದ ಸೀದಾ ಸೆಲ್ವಿ ಮನೆಗೆ ಎಂಟ್ರಿ ಕೊಡುತ್ತೆ. ಸೀದಾ ಹೋಗಿ ಸೆಲ್ವಿ ಹತ್ರ ಮಕ್ಕಳಲ್ಲಿ ಅಂತ ಕೇಳುತ್ತೆ. ಆಗ ನಮ್ಮ ಸೆಲ್ವಿ ಸ್ವಲ್ಪ ರೊಮ್ಯಾಂಟಿಕ್ ಮೂಡಲ್ಲಿ ಇರ್ತಾರೆ. ಮಕ್ಕಳು ವಿಷಯ ಆಮೇಲೆ ಇರ್ಲಿ, ನನಗ್ ಕೊಡ್ಬೇಕಾಗಿರೋದು ಕೊಡಿ ಅಂತ ಮುತ್ ಕೇಳ್ತಾಳೆ.
ಸೊ ಈ ಸಂದರ್ಭದಲ್ಲಿ ಹೊರಗಡೆ ಒಂದ್ 4-5 ಜನ ಊರವರು ಕೂಕೊಂಡು ಓಡ್ಬಿಡ್ತಾರೆ. ಆಗ ಸೆಲ್ವಿ ಯಾರು ಅಂತ ಹೊರಗಡೆ ಹೋಗಿ ಕೇಳಿದಾಗ ಊರಿನ ಜನ ಹೇಳ್ತಾರೆ, ಅಮ್ಮ ನಿಮ್ ಗಂಡ ಕಾಡೊಳಗೆ ಸತ್ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಆಗ ಸೆಲ್ವಿ ಗಾಬರಿಯಿಂದ ಊರಿನ ಜನಗಳ ಜೊತೆಗೆ ಆ ಸ್ಥಳಕ್ಕೆ ಓಡೋಗ್ತಾಳೆ. ಸೊ ಇದನ್ನೆಲ್ಲ ರವಿ ಅಲ್ಲೇ ಇರ್ತಾನೆ, ಅದನ್ನ ನೋಡ್ತಿರ್ತಾನೆ. ಸೊ ಅದನ್ನ ನೋಡಿ ಈ ಕಡೆ ಮನೆ ಹತ್ರ ಬಂದಾಗ ಅವ್ರ ಮನೆ ನಾಯಿಗಳು ಬೊಗಳುತ್ತಾ ಇರ್ತವೆ. ಸೊ ಯಾಕೆ ಬೊಗಳುತ್ತಿದೆ ಅಂತ ಒಳಗ್ ಬಂದ್ ನೋಡಿದಾಗ ಸೆಲ್ವಿ ಮಗಳು ಶಕ್ತಿ ಬಿದ್ದಿರ್ತಾಳೆ. ಅದು ಬಿದ್ದಿದ್ ಹೊಡೆತಕ್ಕೆ ಕಲ್ಲಿಗೆ ತಲೆ ತಾಗಿ ಅನ್ಕಾನ್ಶಿಯಸ್ ಆಗಿರ್ತಾಳೆ. ಸೊ ಅವಳನ್ನ ಎಬ್ಸಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ಹಂಗೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಬಾವಿಯೊಳಗೆ ಸೆಲ್ವಿ ನೇತಾಡ್ತಾ ಇರ್ತಾಳೆ, ಅಂದ್ರೆ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಕುತ್ಕಿಯಲ್ಲಿ ಹಗ್ಗ ಇರುತ್ತೆ. ಸೊ ನೆಕ್ಸ್ಟ್ ಸೀನಲ್ಲಿ ಸೆಲ್ವಿ ಸಾವಿನ ಸುದ್ದಿನ ಸೆಲ್ವಿ ಅಣ್ಣಂಗ್ ತಬ್ಸಕ್ಕೆ ಅಂತ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಸರವಣನ್ ಮನೆಗೆ ಬರ್ತಾರೆ. ಈ ವಿಷಯ ಕೇಳಿ ಗಾಬರಿಯಾಗಿ ಸರವಣನ್ ಕುಸ್ತೋಗ್ತಾರೆ. ಸೊ ನೆಕ್ಸ್ಟ್ ಸೀನಲ್ಲಿ ಸರವಣನ್ ಮತ್ತೆ ಅವ್ರ ಅತ್ತೆ ಸೆಲ್ವಿ ಮನೆಗೆ ಎಂಟ್ರಿ ಕೊಡ್ತಾರೆ. ಸೊ ಎಂಟ್ರಿ ಕೊಟ್ಟಿದ್ದ ಟೈಮಲ್ಲಿ ಸೆಲ್ವಿ ಇದ್ದಿದ್ ಮನೆ ಊರಿನ ಚೇರ್ಮನ್ಗೆ ಸೇರಿದ್ದು. ಸೊ ಇದನ್ನ ಬೇಗ ಸೇಲ್ ಮಾಡೋ ಮಾತುಕತೆ ನಡೀತಾ ಇರತ್ತೆ. ಸೊ ಸರವಣನ್ ಆ ಮನೆಗೆ ಬಂದ ನಂತರ ಸೆಲ್ವಿ ಮಕ್ಕಳ ಜವಾಬ್ದಾರಿ ಮತ್ತೆ ಮನೆ ಜವಾಬ್ದಾರಿ ಸರವಣನ್ ಮೇಲೆ ಬೀಳುತ್ತೆ. ಸೊ ಈ ಸಿಚುವೇಶನ್ ನಡೀತಿರ್ಬೇಕಾದ್ರೆ ಸೆಲ್ವಿಗೆ ಇಬ್ರು ಮಕ್ಕಳು ಅಂತ ಹೇಳಿದ್ನಲ್ಲ, ಆ ಒಬ್ಬನ ಹೆಸರು ಸರವಣನ್, ಹಾಗೆ ಇನ್ನೊಬ್ಳು ಹೆಸರು ಶಕ್ತಿ. ಶಕ್ತಿಗೆ ತಲೆಗೆ ಪೆಟ್ ಬಿದ್ದು ಕೋಮಾ ಸ್ಟೇಜ್ ಅಲ್ಲಿ ಇರ್ತಾಳೆ. ಅಂಡ್ ಚಿಕ್ಕ ಹುಡುಗ ನಮ್ಮ ಏನು ಜೂನಿಯರ್ ಸರವಣನ್ ಇರ್ತಾನಲ್ವಾ, ಅವನಿಗೆ ಈ ಮನೇಲಿರುವಂತಹ ನೆಗೆಟಿವ್ ಶಕ್ತಿಗಳ ಫೀಲ್ ಆಗ್ತಾ ಇರತ್ತೆ. ಸೊ ಯಾರೋ ಬರ್ತಾರೆ, ಯಾರೋ ಹಿಂದೆ ನಿಂತ್ಕೊಂತಾರೆ. ಕಾಮನ್ ಆಗಿ ಎಲ್ಲಾ ಸಿನಿಮಾದಲ್ಲೂ ನೋಡಿರ್ತೀವಲ್ಲ ದೆವ್ವಗಳ ಕಿತಾಪತಿ, ಅದೇ ನಡೀತಿರುತ್ತೆ. ಆದ್ರೆ ಈ ಚಿಕ್ಕ ಹುಡುಗ ತುಂಬಾ ಧೈರ್ಯವಂತ, ಈ ವಿಷಯನ ಯಾರಿಗೂ ಹೇಳಿರಲ್ಲ. ಅವನೇ ಸಣ್ಣದಾಗಿ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ, ಇದು ನಿಜನೋ ಅಲ್ವೋ ಅನ್ನೋ ತರ. ಸೊ ಇನ್ನು ಶಕ್ತಿಗೆ ಪೆಟ್ಬಿದ್ದು ಕೋಮಾದಲ್ಲಿ ಇರ್ತಾಳೆ. ಸೊ ಅವಳಿಗೆ ಟ್ರೀಟ್ ಮಾಡ್ತಾ ಇರೋದು ಊರಿನ ಜಮೀನ್ದಾರು ಮಗಳು ಡಾಕ್ಟ್ರಮ್ಮ. ಅವಳಿಗೆ ಅದೇ ಊರಲ್ಲಿ ಹಾಸ್ಪಿಟಲ್ ಮಾಡಬೇಕು ಅನ್ನೋ ಕನ್ಸು ಕೂಡ ಇರುತ್ತೆ. ಇನ್ನು ಈ ಕಡೆ ನಮ್ಮ ಸರವಣನ್ಗೆ ಒಂದು ವಿಷಯ ತುಂಬಾ ಕಾಡ್ತಿರತ್ತೆ. ಅದು ಏನು ಅಪ್ಪ ಅಂದ್ರೆ, ತನ್ನ ತಂಗಿ ಸೂಸೈಡ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಂತ. ಯಾಕಂದ್ರೆ ಈ ಹಿಂದೆ ಅವಳು ಲವ್ ಮಾಡಿದಾಗ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾಳೆ. ಆಗ ಸರವಣನ್ ಅವಳಿಗೆ ಬುದ್ಧಿ ಹೇಳಿ ಅವಳ ಹತ್ರ ಒಂದು ಮಾತು ತಗೊಂಡಿರ್ತಾನೆ, ಇನ್ ಮುಂದೆ ಯಾವತ್ತೂ ಇಂಥ ಕೆಲಸ ಮಾಡಬಾರ್ದು ಅಂತ. ಅಂಡ್ ಸೆಲ್ವಿಗೆ ತನ್ನ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅಂದ್ರೆ ತನ್ನ ಮಗನಿಗೆ ಜೂನಿಯರ್ ಸರವಣನ್ ಅಂತ ಹೆಸರಿಟ್ಟಿರ್ತಾಳೆ. ಸೊ ಇದರಿಂದ ಸರವಣನ್ಗೆ ಒಂದು ಡೌಟ್ ಬರುತ್ತೆ, ಅದು ಏನು ಅಂದ್ರೆ ನನ್ನ ತಂಗಿ ಸೂಸೈಡ್ ಮಾಡ್ಕೊಂಡಿರಲ್ಲ ಅಂತ. ಸೊ ಈ ವಿಚಾರವಾಗಿ ಊರಿನ ಸ್ಟೇಷನ್ಗೆ ಹೋಗಿ ವಿಚಾರಿಸಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಊರಲ್ಲಿ 10 ವರ್ಷಕ್ಕೊಂದ್ಸಲ ಆಗೋ ಜಾತ್ರೆ ಇರೋದ್ರಿಂದ ಪೊಲೀಸ್ ಎಲ್ರು ತುಂಬಾ ಬ್ಯುಸಿ ಇರ್ತಾರೆ. ಅಂಡ್ ಈ ಕೇಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರ್ಸಲ್ಲ ಅಂಡ್ FIR ಕಾಪಿ ಕೂಡ ಕೊಡಲ್ಲ. ಇದಾದ್ಮೇಲೆ ಸರವಣನ್ ಆ ಊರಿನ ಪ್ರೆಸಿಡೆಂಟ್ ಮಗ ರವಿ ಜೊತೆಗೆ ವಾಪಸ್ ಬರ್ತಾರೆ. ಸೊ ಅವರಿಬ್ರು ಜೀಪಲ್ಲಿ ಬರ್ಬೇಕಾದ್ರೆ ಪ್ರೆಸಿಡೆಂಟ್ ಮಗ ರವಿ ಒಂದು ಮಾತು ಹೇಳ್ತಾನೆ, ಸರ್ ನಂಗೂ ನಿಮ್ಮ ತಂಗಿ ಸೂಸೈಡ್ ಕೇಸಲ್ಲಿ ಒಂದು ಡೌಟ್ ಇದೆ. ಯಾಕಂದ್ರೆ ಅವತ್ತು ನಾನು ಅದೇ ಜಾಗದಲ್ಲೇ ಇದ್ದೆ. ಊರವರು ಬಂದ್ಬಿಟ್ಟು ನಿಮ್ ಗಂಡ ಸತ್ತೋಗಿದ್ದಾರೆ, ಕಾಡಲ್ಲಿ ಹೆಣ ಸಿಕ್ಕಿದೆ ಅಂತ ಹೇಳಿದಾಗ ನನ್ ಕಣ್ ಮುಂದೆನೆ ನಿಮ್ ತಂಗಿ ಅವ್ರ ಜೊತೆ ಹೋದ್ರು. ಆದ್ರೆ 1 ನಿಮಿಷ ಬಿಟ್ಟು ನಾಯಿ ಬೊಗಳ್ತು ಅಂತ ಮನೆ ಒಳಗೆ ಹೋಗಿ ನೋಡಿದ್ರೆ ಬಾವಿಲಿ ಅವ್ರು ಡೆಡ್ ಬಾಡಿ ಕಾಣಿಸ್ತಿದೆ. ಇದ್ರ ಜೊತೆಗೆ ನಿಮ್ ಬಾವ ಜಾಗಿಂಗಿಗೆ ಹೋದಾಗ ನಾನು ವಿಡಿಯೋ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ಯಾಮ್ರಾ ಕೊಡ್ತಾರೆ. ಸೊ ಸರವಣನ್ ಆ ಕ್ಯಾಮ್ರಾದಲ್ಲಿ ವಿಡಿಯೋನ ಝೂಮ್ ಮಾಡಿ ನೋಡಿದಾಗ ಅಲ್ಲೊಬ್ರು ಸ್ವಾಮೀಜಿ ಕಾಣಿಸ್ತಾರೆ. ಅವರು ಸರವಣನ್ ಬಾವ ಜಾಗಿಂಗ್ ಮಾಡೋ ಸ್ಥಳದಲ್ಲಿ ಏನು ಕದ್ದು ಕುತ್ಕೊಂಡಿರೋ ಸೀನು ಕಾಣಿಸುತ್ತೆ ಆ ಕ್ಯಾಮ್ರಾದಲ್ಲಿ. ಈ ಕಡೆ ಮನೇಲಿ ಜೂನಿಯರ್ ಸರವಣನ್ ಬಾಲ್ ತಗೊಂಡು ಗೋಡೆ ಹೊಡಿತಾ ಆಟ ಆಡ್ತಾ ಇರ್ತಾನೆ. ಸೊ ಹೀಗೆ ಆಟ ಆಡ್ತಾ ಇರ್ಬೇಕಾದ್ರೆ ಬಾಲ್ ಸಡನ್ ಆಗಿ ಗೋಡೆ ಒಳಗೆ ಹೋಗ್ಬಿಡತ್ತೆ. ಇದನ್ನ ನೋಡಿ ಶಾಕ್ ಆಗಿ ಗೋಡೆ ಹತ್ರ ಜೂನಿಯರ್ ಸರವಣನ್ ಹೋಗ್ತಾನೆ. ಹೋಗಿ 2 ಸೆಕೆಂಡ್ ಬಿಟ್ಟು ನೋಡಿದ್ರೆ ಗೋಡೆಯಿಂದ ಒಂದು ಕೈ ಬಂದು ಆ ಬಾಲ್ನ ವಾಪಸ್ ಕೊಡುತ್ತೆ. ಇದನ್ನ ನೋಡಿ ಜೂನಿಯರ್ ಸರವಣನ್ಗೆ ಶಾಕ್ ಆಗಿ ಆ ರೂಮಿಂದ ಗಾಬರಿಯಿಂದ ಆಚೆ ಹೊರಡೋಗ್ತಾನೆ. ಇನ್ನು ಅದೇ ಟೈಮಿಗೆ ಮನೆ ಹತ್ರ ಮಂತ್ರವಾದಿ ಬರ್ತಾರೆ.
ಮಂತ್ರವಾದಿ ಬಂದು ಮನೆ ಕಡೆ ನೋಡಿದಾಗ ಮನೆಯ ಎಲ್ಲ ಕಿಟಕಿ ಬಾಗಿಲುಗಳು ಓಪನ್ ಆ್ಯಂಡ್ ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ಇದೇ ಟೈಮಲ್ಲಿ ಮನೆಯೊಳಗಿದ್ದಂತಹ ಡಾಕ್ಟ್ರಮ್ಮಂಗೂ ಮನೆಯೊಳಗೆ ಯಾವುದೋ ಹೆಣ್ಣು ಪಿಚಾಚಿ ಓಡಾಡ್ತಿದೆ ಅನ್ನೋ ಫೀಲು ಆಗತ್ತೆ. ಇನ್ನು ಈ ಕಡೆ ಕಾಡಲ್ಲಿ ರವಿ ಮತ್ತೆ ಸರವಣನ್ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಸೊ ಹೀಗೆ ನಡೀತಿರ್ಬೇಕಾದ್ರೆ ಕ್ಯಾಮ್ರಾದಲ್ಲಿ ಆ ವಿಡಿಯೋ ನೋಡಿ, ಆ ವಿಡಿಯೋದಲ್ಲಿ ಮಂತ್ರವಾದಿನ ನೋಟಿಸ್ ಮಾಡಿ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಗಾಡಿಗೆ ಮೇಲೆ ಒಂದು ವಿಚಿತ್ರ ಕ್ರಿಯೇಚರ್ ಅಟ್ಯಾಕ್ ಮಾಡುತ್ತೆ. ಇದೇನಿದು ಕ್ರಿಯೇಚರ್ ಅಂತ ಅನ್ಕೋಬಿಟ್ಟು ಸರವಣನ್ ಗಾಡಿಯಿಂದ ಆಚೆ ಇಳಿದು ಏನು ಅಂತ ನೋಡಕ್ಕೆ ಹೋಗ್ತಾರೆ. ಹೋದಾಗ ಈ ಕಡೆ ರವಿ ಗಾಡಿಲಿ ಒಬ್ನೇ ಕೂತಿರ್ತಾನೆ. ಸೊ ಒಬ್ನೇ ಇದ್ನಲ್ಲ, ಅದೇ ಟೈಮಲ್ಲಿ ಸೇಮ್ ಅದೇ ಸ್ಮೋಕ್, ಈಗ ಆಲ್ರೆಡಿ ಸ್ಮೋಕ್ ಬಂದು ಕೈ ಬಂದು ಎಲ್ಲನೂ ಸಾಯಿಸ್ತಾ ಇರುತ್ತಲ್ಲ, ಸೊ ಅದೇ ಸ್ಮೋಕು ಗಾಡಿ ಒಳಗೆ ಬರೋಕ್ಕೆ ಟ್ರೈ ಮಾಡುತ್ತೆ. ಆಗ ರವಿ ಭಯ ಪಟ್ಕೊಂಡು ಗಾಡಿ ಗ್ಲಾಸ್ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಕೂರ್ತಾನೆ. ಆ ಟೈಮಲ್ಲಿ ಕ್ಯಾಮ್ರಾ ಆನ್ ಆಗೇ ಇರುತ್ತೆ ಆ್ಯಂಡ್ ರೋಲ್ ಆಗ್ತಾ ಇರುತ್ತೆ. ಸೊ ಹಿಂದೆ ತಿರುಗಿ ನೋಡಿದ್ರೆ ಸೆಲ್ವಿ ಇರ್ತಾಳೆ. ಸೊ ಇದನ್ನ ನೋಡಿ ಗಾಬರಿ ಆದ ರವಿ ಜೀಪಿಂದ ಇಳಿದು ಓಡಕ್ಕೆ ಟ್ರೈ ಮಾಡ್ತಾನೆ. ಆದರೆ ನಮ್ಮ ಸೆಲ್ವಿ ಭೂತ ಅವನ್ನ ಓಡೋಗಕ್ಕೆ ಬಿಡಲ್ಲ, ಎಳೆದು ಕೂರಿಸ್ಕೊಳ್ಳುತ್ತೆ. ಸೊ ಇದಾದ್ಮೇಲೆ ಈಗ ಸರವಣನ್ ವಾಪಸ್ಸು ರವಿ ಇದ್ದ ಜಾಗಕ್ಕೆ ಬರ್ತಾನೆ. ಆದರೆ ಅಲ್ಲಿ ರವಿನೂ ಇರಲ್ಲ, ರವಿ ಜೀಪು ಇರಲ್ಲ. ಆದರೆ ಹಾಗೆ ಮುಂದಕ್ಕೆ ಹೋದಾಗ ರವಿ ಯೂಸ್ ಮಾಡ್ತಿದ್ದಂಥ ಕ್ಯಾಮ್ರಾ ಸಿಗುತ್ತೆ ಆ್ಯಂಡ್ ಕ್ಯಾಮ್ರಾ ಇನ್ನು ವರ್ಕ್ ಆಗ್ತಾ ಇರುತ್ತೆ, ಆನ್ ಅಲ್ಲಿ ಇರುತ್ತೆ. ಸೊ ಆ ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗಿದೆ ಅಂತ ಸರವಣನ್ ಚೆಕ್ ಮಾಡಿದಾಗ ಮತ್ತೆ ಆ ಕ್ಯಾಮ್ರಾದಲ್ಲಿ ಮಂತ್ರವಾದಿ ಕಾಣಿಸ್ಕೋತಾರೆ. ಸೊ ಇವಾಗ ಸರವಣನ್ಗೆ ಇನ್ನೂ ಮಂತ್ರವಾದಿ ಮೇಲೆ ಜಾಸ್ತಿ ಡೌಟ್ ಬರುತ್ತೆ. ಸೊ ನೆಕ್ಸ್ಟ್ ಸೀನಲ್ಲಿ ಡಾಕ್ಟ್ರಮ್ಮ ಸರವಣನ್ನ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ. ಹೋಗಿದ್ಮೇಲೆ ಅಲ್ಲಿ ಜಾತ್ರೆ ಹೇಗೆ ನಡೆಯುತ್ತೆ, ಮಹಿಷಾಸುರರ ಸಂಹಾರ ಹೇಗಾಗುತ್ತೆ, ಇದನ್ನೆಲ್ಲಾನು ಹೇಳ್ತಾರೆ. ಇದನ್ನ ಹೇಳ್ತಿರ್ಬೇಕಾದ್ರೆ ಸಿನಿಮಾದ ಸ್ಟಾರ್ಟಿಂಗಲ್ಲಿ ನಮಗೆ ಒಬ್ರು ಪೂಜಾರಿ ಕಾಣಿಸ್ತಾರಲ್ವಾ, ಅವರು ಕೈಯಲ್ಲಿ ತೀರ್ಥ ಇಟ್ಕೊಂಡು ಬರ್ತಾ ಇರ್ತಾರೆ. ಸೀದಾ ದೇವಸ್ಥಾನದ ಕಳಶ ನೋಡ್ಬಿಟ್ಟು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಈ ಕಡೆ ಸರವಣನ್ ಮತ್ತೆ ಅಲ್ಲಿಂದ ವಾಪಸ್ ಕಾಡಲ್ಲಿ ಬರ್ತಾ ಇರ್ಬೇಕಾದ್ರೆ ರವಿ ಡೆಡ್ ಬಾಡಿ ಕಾಣಿಸುತ್ತೆ. ರವಿ ಬಾಡಿ ನೋಡಿ ಶಾಕ್ ಆಗಿ ಸರವಣನ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಪೊಲೀಸ್ ಬಂದು ಆ ಹೆಣ ನೋಡಿ ಸರವಣನ್ ಮೇಲೆ ಡೌಟ್ ಪಡ್ತಾರೆ. ಯಾಕಂದ್ರೆ ರವಿನ ಲಾಸ್ಟ್ ಟೈಮ್ ನೋಡಿದ್ದು ಅವರೇ. ಸೊ ಅದಕ್ಕೆ ಪೊಲೀಸ್ಗೆ ಸರವಣನ್ ಮೇಲೆ ಡೌಟು ಜಾಸ್ತಿ ಆಗುತ್ತೆ. ಆದರೆ ಸರವಣನ್ ಪೊಲೀಸ್ಗೆ ಹೇಳ್ತಾರೆ, ನೀವು ನನ್ನ ಮೇಲೆ ಡೌಟ್ ಪಡೋದು ಬಿಟ್ಟು ಮಂತ್ರವಾದಿ ಮೇಲೆ ಒಂದು ಕಣ್ಣಿಡಿ ಅಂತ. ಯಾಕಂದ್ರೆ ಅವನ ತಂಗಿ ಗಂಡ ಸಾಯ್ಬೇಕಾದ್ರೂ ಆ ಜಾಗದಲ್ಲಿ ಇದ್ದಿದ್ದು ಮಂತ್ರವಾದಿ, ಹಾಗೆ ರವಿ ಸಾಯ್ಬೇಕಾದ್ರೂ ಆ ಜಾಗದಲ್ಲಿ ಇದ್ದಿದ್ದು ಮಂತ್ರವಾದಿ ಅಂತ. ಸೊ ಸರಿನಪ್ಪ ಅಂತ ಹೇಳ್ಬಿಟ್ಟು ಪೊಲೀಸರು ಮಂತ್ರವಾದಿನ ಹುಡ್ಕೊಂಡು ಅವ್ರಿರೋ ಜಾಗಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಅಲ್ಲೊಂದು ಪೂಜೆ ಎಲ್ಲ ಮಾಡಿರ್ತಾರೆ ಆ್ಯಂಡ್ ಆ ಜಾಗದಲ್ಲಿ ಸೆಲ್ವಿ ಫ್ಯಾಮಿಲಿ ಫೋಟೋಸ್ ಸಿಗುತ್ತೆ. ಇದನ್ನ ನೋಡಿದ ಪೊಲೀಸರಿಗೆ ಇನ್ನ ಡೌಟ್ ಜಾಸ್ತಿಯಾಗಿ ಏನಾರ ಮಾಡಿ ಈ ಮಂತ್ರವಾದಿನ ಹಿಡಿಬೇಕು ಅಂತ ಅಲ್ಲಿಂದ ಹೊರಡ್ತಾರೆ. ಇದನ್ನೆಲ್ಲ ದೂರದಲ್ಲೇ ನೋಡ್ತಿದ್ದ ಮಂತ್ರವಾದಿ ಒಂದು ಮರದ ಮೇಲೆ ಕೂತ್ಕೊಂಡು ಎಲ್ಲನೂ ನೋಟಿಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಈಗ ಮಂತ್ರವಾದಿ ಕೈಯಲ್ಲಿ ಇನ್ನೊಂದು ಫೋಟೋ ಇರುತ್ತೆ. ಆ ಫೋಟೋ ಯಾರ್ದಪ್ಪ ಅಂದರೆ ಇನ್ಸ್ಪೆಕ್ಟರ್ದು. ಸೊ ಇವಾಗ ನಮ್ಮ ತಲೆಯಲ್ಲಿ ಒಂದು ಕ್ವೆಶನ್ ಬರುತ್ತೆ, ಈ ಮಂತ್ರವಾದಿನೇ ಏನಾದರೂ ಎಲ್ಲರನ್ನೂ ಕೊಲೆ ಮಾಡ್ತಿದ್ದಾನಾ ಅಂತ. ಓಕೆ, ಟ್ವಿಸ್ಟ್ ಚೆನ್ನಾಗಿದೆ, ಮುಂದಕ್ಕೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಕಡೆ ಜೂನಿಯರ್ ಸರವಣಂಗೆ ಮತ್ತೆ ದೆವ್ವ ಕಾಣಿಸುತ್ತೆ. ಸೊ ಅವನ ರೂಮಿಂದ ಹೆದರ್ಕೊಂಡು ಸೀದಾ ಅವ್ರ ಅಕ್ಕ ಮಲಗಿರೋ ರೂಮಿಗೆ ಹೋಗ್ತಾನೆ. ಆದರೆ ಏನು ಮಾಡೋದು, ಅವ್ರ ಅಕ್ಕ ಕೋಮದಲ್ಲಿ ಇರ್ತಾರಲ್ವಾ, ಅವಳನ್ನ ಎಬ್ಸೋಕ್ಕೆ ಟ್ರೈ ಮಾಡ್ತಾನೆ, ಅವಳು ಹೇಳಲ್ಲ. ಅಲ್ಲಿಗೂ ದೆವ್ವ ಹುಡ್ಕೊಂಡು ಬರುತ್ತೆ. ಸೊ ಈಗ ಜೂನಿಯರ್ ಸರವಣನ್ಗೆ ತುಂಬ ಭಯ ಆಗಿ ಕಿರ್ಚ್ತಾನೆ. ಸೊ ಅವ್ನು ಕಿರ್ಚಿಸೋದನ್ನ ಕೇಳಿ ಹೀರೋ ಸರವಣನ್ ರೂಮಿಗೆ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟಿದ ಕೂಡಲೇ ಅವನ ಕಣ್ಣಿಗೆ ಒಂದು ಆಲ್ಬಮ್ ಬೀಳುತ್ತೆ. ಆ ಆಲ್ಬಮಲ್ಲಿ ಸೆಲ್ವಿಯ ಮಗಳು ಶಕ್ತಿ ಬರ್ತ್ಡೇ ಫೋಟೋಸ್ ಕಾಣಿಸುತ್ತೆ. ಸೊ ಇದನ್ನ ನೋಡ್ತಿರ್ಬೇಕಾದ್ರೆ ಆ ಸೆಲ್ವಿ ಮಗಳು ಶಕ್ತಿ ಬರ್ತ್ಡೇ ಡೇಟ್ ಆ ಫೋಟೋದಲ್ಲಿ ಕಾಣಿಸುತ್ತೆ. ಇದನ್ನ ನೋಡಿದ ಕೂಡಲೇ ಸರವಣನ್ಗೆ ಏನೋ ಒಂದು ಫ್ಲ್ಯಾಶ್ ಆಗುತ್ತೆ. ಸೊ ಸರವಣನ್ ಸೀದಾ ಪಂಚಾಯತ್ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಇದ್ದಿದ್ದಂತಹ ಒಂದಿಷ್ಟು ಬರ್ತ್ ಡೆತ್ ಸರ್ಟಿಫಿಕೇಟ್ ಫೈಲ್ನ ಓಪನ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಶಕ್ತಿ ಹುಟ್ಟಿರೋ ಡೇಟು ಮತ್ತು ಚೇರ್ಮನ್ ಮಗ ಹುಟ್ಟಿರೋ ಡೇಟು ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹುಟ್ಟಿರೋ ಡೇಟು ಒಂದೇ. ಅವರೆಲ್ಲರೂ ಆ ಜಾತ್ರೆ ನಡೆಯೋ ದಿನಾನೇ ಹುಟ್ಟಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ಸಿಮಿಲಾರಿಟೀಸ್ ಎಲ್ಲ ನೋಡಿ ಇವ್ರಿಗೆ ಇದಕ್ಕೆಲ್ಲ ಏನೋ ಲಿಂಕ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆಗ ಸರವಣನ್ ಸೀದಾ ಡಾಕ್ಟ್ರಮ್ಮಂಗೆ ಫೋನ್ ಮಾಡಿ ಶಕ್ತಿನ ಬೇರೆ ರೂಮಿಗೆ ಶಿಫ್ಟ್ ಮಾಡೋಕ್ಕೆ ಹೇಳ್ತಾನೆ. ಆಗ
ರವಿ ಆಲ್ರೆಡಿ ಸತ್ತೋಗಿದ್ದಾನೆ, ಈಗ ಇನ್ಸ್ಪೆಕ್ಟರ್ಗೂ ತೊಂದರೆ ಆಗಬಹುದು ಅಂತ ಯೋಚನೆ ಮಾಡಿ ಸರವಣನ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾನೆ. ಆದರೆ ಇನ್ಸ್ಪೆಕ್ಟರು ಜಾತ್ರೆ ಇನ್ಚಾರ್ಜಲ್ಲಿ ಬ್ಯುಸಿ ಆಗಿರೋದ್ರಿಂದ ಸರವಣನ್ ಕಾಲ್ ಪಿಕ್ ಮಾಡಲ್ಲ. ಸೊ ಆಮೇಲೆ ಇನ್ಸ್ಪೆಕ್ಟರು ಆ ಸ್ಟೇಷನಲ್ಲಿ ಏನೋ ಕೆಲಸ ಇದೆ ಅಂತ ಸೀದಾ ಸ್ಟೇಷನ್ಗೆ ಹೋಗ್ತಾರೆ. ಸರವಣನ್ ಇನ್ಸ್ಪೆಕ್ಟರ್ನ ಹುಡ್ಕೊಂಡು ಜಾತ್ರೆಗೆ ಹೋಗ್ತಾನೆ, ಬಟ್ ಅಲ್ಲಿ ಗೊತ್ತಾಗುತ್ತೆ ಇನ್ಸ್ಪೆಕ್ಟ್ರು ಸ್ಟೇಷನ್ಗೆ ಹೋಗಿದ್ದಾರೆ ಅಂತ. ಸೊ ಅವ್ರನ್ನ ಹುಡ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಇನ್ನು ಅಲ್ಲಿ ಸ್ಟೇಷನ್ನಲ್ಲಿ ಮಾತಾಡಬೇಕಾದ್ರೆ ಇನ್ಸ್ಪೆಕ್ಟರ್ ಕಣ್ಣಿಗೆ ಕಿಟಕಿಯಲ್ಲಿ ಮಂತ್ರವಾದಿ ಕಾಣಿಸ್ತಾರೆ. ಓ ಇಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಮಂತ್ರವಾದಿನ ಚೇಸ್ ಮಾಡ್ಕೊಂಡು ಕಾಡು ಒಳಗೆ ಹೋಗ್ತಾರೆ. ಈ ಕಡೆ ಸರವಣನ್ ಕೂಡ ಇನ್ಸ್ಪೆಕ್ಟರ್ ಹುಡ್ಕೊಂಡು ಸ್ಟೇಷನ್ಗೆ ಬರ್ತಾನೆ. ಆದರೆ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಇರಲ್ಲ. ಸೊ ಎಲ್ಲಿ ಅಂತ ಹುಡುಕ್ದಾಗ ಒಂದು ಗನ್ ಸೌಂಡ್ ಕೇಳಿಸತ್ತೆ. ಆಗ ಸರವಣನ್ ಕೂಡ ಅವ್ರನ್ನ ಹುಡ್ಕೊಂಡು ಕಾಡೊಳಗೆ ಹೋಗ್ತಾನೆ. ಇನ್ನು ಈ ಕಡೆ ಸ್ಟಾರ್ಟಿಂಗಲ್ಲಿ ತೋರಿಸಿದಂತಹ ಪೂಜಾರಿ ಇರ್ತಾರಲ್ಲ, ಅವರು ಸೀದಾ ಸೆಲ್ವಿ ಮನೆಗೆ ಬರ್ತಾರೆ. ಸೆಲ್ವಿ ಮನೆಗೆ ಬಂದು ಡಾಕ್ಟ್ರಮ್ಮನ ಹತ್ರ ಹೇಳ್ತಾರೆ, ನನ್ನ ಮಗಳು ಕಾಣೆ ಆಗಿದ್ದಾಳೆ, ಅವಳಿಗೆ ಒಳ್ಳೇದಾಗಬೇಕು ಅಂದರೆ 5 ಜನಕ್ಕೆ ಅರಿಶಿಣ ಕುಂಕುಮ ಕೊಡಬೇಕು ಅಂತ. ನಿಮ್ಮ ಮನೆಯಲ್ಲಿ ಇನ್ನೂ ಒಬ್ಳು ಹೆಣ್ಮಗಳಿದ್ದಾಳಲ್ಲ, ಅವಳಿಗೂ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಡಾಕ್ಟ್ರಮ್ಮ ಒಪ್ಪಲ್ಲ. ಆದರೆ ಈ ಪೂಜಾರಿ ಹೈ ಡ್ರಾಮಾ ಮಾಡಿ ಕೈಕಾಲು ಹಿಡಿದು ಒಪ್ಸಿ ಮನೆಯೊಳಗೆ ಹೋಗ್ತಾನೆ. ಹೀಗೆ ಮನೆಯೊಳಗೆ ಹೋಗ್ಬೇಕಾದ್ರೆ ಆ ಪೂಜಾರಿ ಸೀದಾ ಶಕ್ತಿ ಇರೋ ರೂಮ್ಗೆ ಹೋಗ್ತಾನೆ. ಇದನ್ನ ಗಮನಿಸಿದಂತಹ ಡಾಕ್ಟ್ರಮ್ಮಂಗೆ ಡೌಟ್ ಬರುತ್ತೆ. ಎಲ್ಲೋ ಏನೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಪೂಜಾರಿನ ತಡಿಯೋಕೆ ಟ್ರೈ ಮಾಡ್ತಾರೆ. ಬಟ್ ಆಗಲ್ಲ. ಪೂಜಾರಿ ಸೀದಾ ಶಕ್ತಿ ಇರೋ ರೂಮಿಗೆ ಹೋಗಿ ರೂಮ್ ಲಾಕ್ ಮಾಡ್ಕೊಬಿಡ್ತಾರೆ. ಸೊ ಆಗ ಇನ್ನೇನು ಶಕ್ತಿನ ಕೊಲೆ ಮಾಡಬೇಕು ಅಂತ ಹತ್ರ ಹೋಗ್ತಿರ್ತಾರೆ. ರೂಮಲ್ಲಿ ಫ್ಯಾನ್ ತಿರುಗ್ತಿರುತ್ತಲ್ಲ, ಆ ಫ್ಯಾನಿಂದು ಒಂದು ವಿಂಗು ಪಟ್ ಅಂತೇಳಿ ಪೂಜಾರಿ ತಲೆ ಹತ್ರ ಬಂದು ಬೀಳುತ್ತೆ. ಹೆಂಗೋ ಅವಾಯ್ಡ್ ಮಾಡಿಕೊಂಡು ಮತ್ತೆ ಶಕ್ತಿನ ಸಾಯಿಸೋಕ್ಕೆ ಅಂತ ಮುಂದೆ ಹೋಗ್ತಾರೆ. ಆಗ ಒಂದು ಫೀಮೇಲ್ ದೆವ್ವ ಬರುತ್ತೆ. ಸೊ ಬಂದ್ಬಿಟ್ಟು ಜೋರಾಗಿ ಕಿರ್ಚುತ್ತೆ. ಆ ಕಿರ್ಚಿದ ಹೊಡೆತಕ್ಕೆ ಪೂಜಾರಿ ಕಿವಿನ ಮುಚ್ಕೋತಾನೆ. ಸೊ ಅಲ್ಲಿ ಇದ್ದಿದ್ದಂತಹ ವಸ್ತುಗಳೆಲ್ಲ ಸುಯ್ ಅಂತ ಮೇಲೆ ಹೋಗುತ್ತೆ. ಆಮೇಲೆ ಆ ಲೇಡಿ ದೆವ್ವ ಪೂಜಾರಿಗೆ ಜಾಡ್ಸ್ ಒದ್ದು ದರ 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 ಅಂತ ಎಳ್ಕೊಂಡು ಮನೆಯಿಂದ ಆಚೆ ತಂದು ಬಿಸಾಡತ್ತೆ. ಬಿಸಾಡದ್ಮೇಲೆ ಆ ಪೂಜಾರಿ ಎದ್ ನಿಂತ್ಕೊಂಡು, ಈ ಮನೇಲಿ ದೆವ್ವ ಇದೆ, ಈ ಮನೇಲಿ ಯಾರು ಇರಬೇಡಿ, ಇಲ್ಲಿಂದ ಹೊರಡಿ ಅಂತ ಕೂಕ್ಕೊಂಡು ಓಡೋಗ್ತಾನೆ. ಇನ್ನು ಈ ಕಡೆ ಕಾಡಲ್ಲಿ ಇನ್ಸ್ಪೆಕ್ಟರು ಮಂತ್ರವಾದಿನ ಫಾಲೋ ಮಾಡ್ಕೊಂಡು ಹೋಗ್ತಾರಲ್ಲ, ಹೋಗ್ಬೇಕಾದ್ರೆ ಮಂತ್ರವಾದಿ ಆ ಇನ್ಸ್ಪೆಕ್ಟರ್ ಕಣ್ಣಿಗೆ ಏನೋ ಒಂಥರ ಬೂದಿ ಥರ ಏರ್ಚ್ಬಿಟ್ಟು ಅವ್ರನ್ನ ಅನ್ಕಾನ್ಷಿಯಸ್ ಮಾಡ್ತಾರೆ. ಅನ್ಕಾನ್ಷಿಯಸ್ ಮಾಡಿ ಅವ್ರನ್ನ ಮಲಗಿಸಿ ಏನೋ ಮಂತ್ರ ಹೇಳಬೇಕಾದ್ರೆ ನಮ್ಮ ಸರವಣನ್ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಬಿಟ್ಟು ಅವ್ರ ಮಂತ್ರ ಹೇಳೋದನ್ನ ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡಿ ಅವ್ರಿಗೆ ಹೊಡಿಬೇಕಾದ್ರೆ ಮಂತ್ರವಾದಿ ಹೇಳ್ತಾರೆ, ನೀನ್ ನನ್ನ ತಡೆದ್ರೆ ಏನ್ ಭಾಗ್ಯ, ಅವ್ರನ್ನ ತಡಿ ಅಂತ ಹೇಳ್ತಾನೆ. ಯಾರಿಗೆ ಹೇಳ್ತೀರ ಅಂತ ಹಿಂದೆ ತಿರುಗಿ ನೋಡಿದ್ರೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರಲ್ಲ ಇನ್ಸ್ಪೆಕ್ಟರು, ಅವ್ರ ಬಾಡಿ ಸುಯಿ ಅಂತ ಆಕಾಶದಲ್ಲಿ ತೇಲ್ತಾ ಇರುತ್ತೆ. ಎಲ್ಲರೂ ಶಾಕ್ ಆಗಿ ಅದನ್ನೇ ನೋಡ್ಬೇಕಾದ್ರೆ ಅವರ ಬಾಡಿ ಮೇಲಿಂದ ಡಬಕ್ ಅಂತ ಕೆಳಗೆ ಬೀಳುತ್ತೆ. ಸೊ ಕೆಳಗೆ ಬೀಳ್ಬೇಕಾದ್ರೆ ಅಲ್ಲಿ ಶಾರ್ಪ್ ಆದ ಯಾವುದೋ ಒಂದು ವೆಪನ್ ಇರುತ್ತೆ, ಅದಕ್ಕೆ ಚುಚ್ಕೊಂಡು ಇನ್ಸ್ಪೆಕ್ಟರ್ ಅಲ್ಲೇ ಸತ್ತೋಗ್ತಾರೆ. ಇದಾದ್ಮೇಲೆ ಈ ಮಂತ್ರವಾದಿನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡ್ಬರ್ತಾರೆ. ಕೇಸು ಕಾಂಪ್ಲಿಕೇಟ್ ಆಗಿರೋದ್ರಿಂದ ಡಿ ಎಸ್ ಪಿ ಎಂಟ್ರಿ ಕೊಡ್ತಾರೆ. ಸೊ ಡಿ.ಎಸ್.ಪಿ ಎಂಟ್ರಿ ಕೊಟ್ಟು ಮಂತ್ರವಾದಿನ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಕಡೆ ಇನ್ಸ್ಪೆಕ್ಟರ್ ಸಾಯ್ತಿದ್ದಂಗೆ ಈ ಕಡೆ ಶಕ್ತಿಗೆ ಪ್ರಜ್ಞೆ ಕೂಡ ಬರುತ್ತೆ. ಪ್ರಜ್ಞೆ ಬಂದಿದ ನಂತರ ಈಗ ನಮಗೆ ಕಾಡುತ್ತಿದ್ದ ಪ್ರಶ್ನೆ, ಆ ದೆವ್ವ ಯಾರು ಅಂತ ಅಲ್ವಾ? ಸೊ ಈಗ ನಮಗೆ ದೆವ್ವದ ನಿಜವಾದ ರೂಪ ಕಾಣಿಸುತ್ತೆ. ಅದು ಯಾರು ಅಲ್ಲ, ಬ್ಯೂಟಿಫುಲ್ ತಮ್ಮನ್ನ. ಓ ಸಾರಿ, ಅಲ್ಲ, ನಮ್ಮ ಸೆಲ್ವಿ ದೆವ್ವ ಆಗಿದ್ರೂ ತುಂಬ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ಆ್ಯಂಡ್ ಅದೇ ರೂಪದಲ್ಲಿ ಮಕ್ಕಳಿಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡಿರ್ತಾರೆ. ಇನ್ನು ಸ್ಟೇಷನ್ನಲ್ಲಿ ಮಂತ್ರವಾದಿನ ಪ್ರಶ್ನೆ ಮಾಡಿದಾಗ ಮಂತ್ರವಾದಿ ಹಳೇ ಒಂದು ಕಥೆನ ಎತ್ಕೋತಾರೆ. ಹಳೆ ಕತೆ ಏನಪ್ಪ ಅಂದರೆ, ಮೂವಿ ಸ್ಟಾರ್ಟಿಂಗಲ್ಲಿ ಅಪ್ಪ ಮಗಳು ನದಿಲಿ ದಾಟಬೇಕಾದ್ರೆ ಜಾತ್ರೆ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ ಅಲ್ವಾ? ಸೊ ಅದಾದ್ಮೇಲೆ ಮಗಳ ಮೇಲೆ ದೆವ್ವ ಇರೋದು ಗೊತ್ತಾಗಿ, ನೀನು ನನ್ನ ಮಗಳ ಜಾಗದಲ್ಲಿ ಬಿದ್ದಿರು ಅಂತ ಆ ಮಗಳನ್ನ ಕರ್ಕೊಂಡೋಗಿರ್ತಾರಲ್ವಾ? ಸೊ ಆ ಟೈಮಲ್ಲಿ ಸ್ವಲ್ಪ ದಿನಗಳ ನಂತರ ಪೂಜಾರಿ ಅವರ ಮಗಳ ದೇಹ ಊರವ್ರ ಮುಂದೆ ಪತ್ತೆ ಆಗುತ್ತೆ. ಸೊ ಇನ್ನೇನು ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಪೂಜಾರಿ
ಮತ್ತೆ ತನ್ನ ಮಗಳ ಥರ ಇರೋ ದೆವ್ವನ ಕಟ್ಕೊಂಡು ಸೀದಾ ತಮಿಳ್ನಾಡಿಗೆ ಓಡೋಗ್ಬಿಡ್ತಾರೆ. ಈ ಕಡೆ ಈ ಹೆಣ ಸಿಕ್ಕಿದ ಮೇಲೆ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ ಆ್ಯಂಡ್ ಮಂತ್ರವಾದಿಯ ಪೂರ್ವಜರು ಯಾವಾಗಲೂ ಈ ಬಾಕ್ ದೆವ್ವದ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಸೊ ಈ ಘಟನೆಯಿಂದ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಏನು ಅಂದರೆ ಬಾಕ್ ದೆವ್ವ ಆಚೆ ಬಂದಿದೆ ಅಂತ. ಸೊ ಅವರು ಕೂಡ ಈ ಪೂಜಾರಿನ ಹುಡ್ಕೊಂಡು ತಮಿಳ್ನಾಡಿಗೆ ಹೊರಡ್ತಾರೆ. ಇನ್ನು ಈ ಕಡೆ ಪೂಜಾರಿ ತನ್ನ ಫ್ಯಾಮಿಲಿ ಜೊತೆಗೆ ತಮಿಳ್ನಾಡಿಗೆ ಬಂದು ಸೆಟ್ಲ್ ಆಗುತ್ತೆ. ಅಲ್ಲಿ ಒಂದು ದೇವಸ್ಥಾನದ ಆಸುಪಾಸೆ ಅವರು ಸೆಟ್ಲ್ ಆಗಿರ್ತಾರೆ. ಸೊ ಒಂದಿನ ಈ ಪೂಜಾರಿ ಮಗಳು ಅನ್ನೋ ದೆವ್ವ ಏನಿದೆ ಅದು ದೇವಸ್ಥಾನ ಮುಂದೆ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಅಂದ್ರೆ ಮುಂದೆ ಹೋಗಕ್ಕೆ ಆಗಲ್ಲ, ದಾಟಕ್ಕಾಗಲ್ಲ. ಯಾಕೆ ಅಂತ ನೋಡಿದ್ರೆ ಆ ದೆವ್ವಕ್ಕೆ ಗೊತ್ತಾಗುತ್ತೆ ಏನು ಅಂದ್ರೆ ಆ ದೆವ್ವದ ಆತ್ಮನ ಆ ದೇವಸ್ಥಾನದ ಕಳಶದಲ್ಲಿ ಬಚ್ಚಿಟ್ಟಿದ್ದಾನೆ ಪೂಜಾರಿ ಅನ್ನೋ ವಿಷಯ ಗೊತ್ತಾಗತ್ತೆ. ವಿಷಯ ಗೊತ್ತಾದ್ಮೇಲೆ ದೆವ್ವ ಸುಮ್ಮನೆ ಇರುತ್ತಾ? ಇರಲ್ಲ. ಇನ್ಯಾವುದೋ ಒಂದು ಬಡಪಾಯಿ ಹುಡುಗಂಗೆ ಏನೋ ಲಂಚ ಕೊಟ್ಟು ಅವನ ಕೈಲಿ ಆ ಕಳಶ ತರಿಸುತ್ತೆ. ಕಳಶ ತರಿಸಿ ತನ್ನ ಆತ್ಮನ ಪಡ್ಕೊಳ್ಳುತ್ತೆ. ಅಂದ್ರೆ ಪೂಜಾರಿ ವಶದಿಂದ ಆಚೆ ಬರುತ್ತೆ. ಅಂಡ್ ಈ ಕಡೆ ಡಾಕ್ಟ್ರಮ್ಮ ಈ ಪೂಜಾರಿ ಶಕ್ತಿ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾನೆ ಅನ್ನೋ ವಿಷಯನ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಪೊಲೀಸರು ಆ ಪೂಜಾರಿ ಮನೆನ ಸರ್ಚ್ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಇನ್ನೊಂದು ಟ್ವಿಸ್ಟು ಏನಪ್ಪ ಅಂದ್ರೆ ಪೂಜಾರಿ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾರೆ, ಜೊತೆಗೆ ಪೂಜಾರಿನೂ ಸತ್ತೋಗ್ಬಿಟ್ಟಿರ್ತಾರೆ. ಹಾಗಾದ್ರೆ ಶಕ್ತಿ ಮನೆಗೆ ಹೋಗಿದ್ದು ಯಾರು ಅನ್ನೋ ಕ್ವೆಶನ್ನು ನಮಗೂ ಮೂಡುತ್ತೆ. ಸೊ ನೆಕ್ಸ್ಟಿನಲ್ಲಿ ಈಗ ದೆವ್ವದ ಕೈಗೆ ತನ್ನ ಆತ್ಮ ಸಿಕ್ತು, ಬಟ್ ಆದ್ರೆ ಏನಪ್ಪಾ ಅಂದ್ರೆ ಆತ್ಮಕ್ಕೆ ಶಕ್ತಿ ಇರಲ್ಲ. ಸೊ ಅದಕ್ಕೆ ಮತ್ತೆ ಹಳೆ ಶಕ್ತಿ ವಾಪಸ್ ಬರಬೇಕು ಅಂದ್ರೆ 3 ಬಲಿ ಬೇಕಾಗಿರುತ್ತೆ. ಆ 3 ಬಲಿ ಯಾರ್ದು ಅಂದ್ರೆ ಆ ದೇವಸ್ಥಾನದ ಜಾತ್ರೆ ನಡೆಯೋ ದಿನ ಹುಟ್ಟಿದಂತಹ ವ್ಯಕ್ತಿಗಳಾಗಿರ್ಬೇಕು ಆ್ಯಂಡ್ ಅವ್ರ ಮೈ ಮೇಲೆ ಕೆಂಪು ಕಲರ್ ಮಚ್ಚೆ ಇರ್ಬೇಕು. ಸೊ ಅಂಥವ್ರನ್ನ ಬಲಿ ತಗೊಂಡ್ರೆ ಬಾಕ್ ಮತ್ತೆ ತನ್ನ ಹಳೆ ಶಕ್ತಿನ ಪಡ್ಕೋಬಹುದು. ಸೊ ಹಾಗಾಗಿ ಬಾಕ್ ಏನ್ ಮಾಡ್ತಾನೆ, ಫಸ್ಟು ಸೆಲ್ವಿ ಮಗಳನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಹಾಗಾಗಿ ಸೆಲ್ವಿ ಗಂಡನ ಸಾಯಿಸಿ ಸೆಲ್ವಿ ಗಂಡನ ರೂಪದಲ್ಲಿ ಸೆಲ್ವಿ ಮನೆ ಸೇರ್ಕೋತಾನೆ. ಸೊ ನಾನು ಆಲ್ರೆಡಿ ಅರ್ಧ ಹೇಳಿದ್ದೆ ಅಲ್ವಾ, ಸೀದಾ ಸೆಲ್ವಿ ಗಂಡ ಮನೆಗೆ ಬಂದು ಮಕ್ಕಳೆಲ್ಲಿ ಅಂತ ಕೇಳ್ತಾನೆ. ಆಗ ಸೆಲ್ವಿ ಸುಮ್ಮನೆ ಇರೋದು ಬಿಟ್ಟು ಮೊದಲು ಮುತ್ತು ಆಮೇಲೆ ಮಕ್ಕಳು ಬಗ್ಗೆ ಅಂತ ಹೇಳ್ತಾಳೆ. ಇನ್ನೇನು ದೆವ್ವ ಬಂದು ಸೆಲ್ವಿಗೆ ಮುತ್ತು ಕೊಡಬೇಕು ಅನ್ನೋಷ್ಟರೊಳಗೆ ಸೆಲ್ವಿ ಪಕ್ಕದಲ್ಲೇ ಇದ್ದಂತಹ ಮಿರರ್ನ ನೋಡ್ತಾಳೆ. ಆ ಮಿರರಲ್ಲಿ ಬಾಕ್ದು ನಿಜ ರೂಪ ಕಾಣಿಸುತ್ತೆ. ಅಯ್ಯಯ್ಯೋ ಕೆಲಸ ಕೆಡ್ತು ಅಂತ ಸೆಲ್ವಿ ಏನು ಮಾಡ್ತಾಳೆ ಅಂದರೆ ಇನ್ನು ಇವನ ಕೈಲಿ ಮಕ್ಕಳು ಸಿಕ್ಕಿದ್ರೆ ಸಾಯಿಸ್ಬಿಡ್ತಾನೆ ಅಂತ ಗೊತ್ತಾಗ್ಬಿಟ್ಟು ಮಕ್ಕಳು ಹಿತ್ಲಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಬಾಕ್ನ ಡೈವರ್ಟ್ ಮಾಡ್ತಾಳೆ. ಡೈವರ್ಟ್ ಮಾಡಿ ಸೀದಾ ಮಕ್ಳಿರೋ ಕಡೆ ಹೋಗಿ ಹೈಡ್ ಆ್ಯಂಡ್ ಸೀಕ್ ಆಟ ಆಡೋಣ, ನಾವು ಅಪ್ಪ ಹಂಗೆ ಸಿಗಬಾರ್ದು, ಹಂಗೆ ಆಟ ಆಡೋಣ ಅಂತ ಹೇಳಿ ಮ್ಯಾನೇಜ್ ಮಾಡಿ ಕಷ್ಟ ಸಾಹಸ ಪಡ್ತಾಳೆ ಬಾಕ್ನಿಂದ ಮಕ್ಕಳನ್ನ ಕಾಪಾಡಕ್ಕೆ. ಸೊ ಹೇಗೋ ಮಾಡಿ ಮನೆಯಿಂದ ಆಚೆ ಕರ್ಕೊಬಂದು ಮಕ್ಕಳನ್ನ ಕಾರ್ ಒಳಗೆ ಬಚ್ಚಿಡ್ತಾಳೆ. ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು ಅಂತ ಮಾತು ತಗೊಂತಾಳೆ. ಇನ್ನು ಕಾರ್ ಓಡ್ಸಕ್ಕೆ ಕೀ ಬೇಕಲ್ವಾ, ಕೀ ಮನೆಯೊಳಗೆ ಬಿಟ್ಟಿರ್ತಾಳೆ. ಸೊ ಕೀ ತರೋಣ ಅಂತ ಸೆಲ್ವಿ ಮನೆಯೊಳಗೆ ಹೋದಾಗ ಬಾಕ್ ಕೈಲಿ ಸಿಕ್ಕಾಕೋತಾಳೆ ಆ್ಯಂಡ್ ಬಾಕ್ ಪದೇ ಪದೇ ಮಕ್ಕಳೆಲ್ಲಿ ಅಂತ ಕೇಳಿದ್ರು ಸೆಲ್ವಿ ಬಾಯ್ ಬಿಡಲ್ಲ. ಸೊ ಇದಕ್ಕೆ ರೊಚ್ಚಿಗೆದ್ದ ದೆವ್ವ ಸೆಲ್ವಿಗೆ ನೇಣು ಹಾಕಿ ಬಾವಿಗೆ ನೇತಾಕುತ್ತೆ. ಸೊ ಇದೇ ಟೈಮಲ್ಲಿ ಅಲ್ಲೇ ರೆಕಾರ್ಡ್ ಮಾಡಿದಂಥ ರವಿ ಈ ಸೀನ್ನ ನೋಡ್ತಾನೆ. ಅಂದರೆ ಬಾಕ್ ಸಾಯಿಸೋದು ನೋಡಲ್ಲ, ಬಟ್ ಸೆಲ್ವಿ ಡೆಡ್ ಬಾಡಿ ಬಾವಿಲಿರೋದನ್ನ ನೋಡ್ತಾನೆ. ಸೊ ಇನ್ನೇನು ಮಕ್ಕಳನ್ನ ಹುಡ್ಬೇಕು ಅನ್ನೋಷ್ಟೊಳಗೆ ಊರವ್ರು ಬರ್ತಾರ. ಊರವ್ರು ಬಂದಿದ್ದ ಕೂಡಲೇ ಸೆಲ್ವಿ ರೂಪ ಪಡ್ಕೊಂಡು ದೆವ್ವ ಅವ್ರ ಜೊತೆ ಹೋಗ್ಬಿಡತ್ತೆ. ಇನ್ನೇನು ಅಮ್ಮ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಸೆಲ್ವಿ ಮಗಳು ಶಕ್ತಿ ಕಾರಿಂದ ಇಳಿದು ಏನಾಯ್ತು ಅಂತ ನೋಡಕ್ ಬರ್ತಾಳೆ. ಅಮ್ಮ ಆ ಸ್ಥಿತಿಲಿ ಇದ್ದಿದ್ದನ್ನ ನೋಡಿ ಗಾಬರಿಯಾಗಿ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡು ಕೋಮಾಗೆ ಹೋಗ್ತಾಳೆ. ಸೊ ಈಗ ಸೆಲ್ವಿ ಸತ್ತಾದ್ಮೇಲೆ ಸೆಲ್ವಿ ಮಗಳನ್ನ ಸಾಯಿಸೋದು ಈಸಿ ಅಲ್ವಾ, ಆದರೂ ಯಾಕೆ ಬಾಕಿನೂ ಅವಳನ್ನ ಸಾಯಿಸಿಲ್ಲ ಅನ್ನೋ ಡೌಟು ಮಂತ್ರವಾದಿಗೆ ಬರುತ್ತೆ. ಸೊ ಇದನ್ನ ತಿಳ್ಕೊಳ್ಳೋಕ್ಕೆ ಮಂತ್ರವಾದಿ ಸೆಲ್ವಿ ಮನೆ ಹತ್ರ ಹೋಗ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಸೆಲ್ವಿ ತನ್ನ ಮಕ್ಕಳನ್ನ ಕಾಯ್ತಾ ಇದ್ದಾಳೆ, ಮನೆ ಹತ್ರ ಬಾಕ್ನ ಬರಕ್ಕೆ ಬಿಡ್ತಿಲ್ಲ. ಸೊ ಇವಾಗ ನಮಗೆ ಗೊತ್ತಾಗಬೇಕು ಮನೆಯೊಳಗೆ ಇರೋದು ಒಳ್ಳೆ ದೇವ, ಅದು ತಮನ್ನ ಅಲ್ಲ ಸೆಲ್ವಿ ಅಂತ. ಸೊ ಈಗ ಹೇಗೂ ಶಕ್ತಿನ ಹೇಗೂ ತನ್ನ ತಾಯಿ ಸೆಲ್ವಿ ಕಾಪಾಡ್ತಾಳೆ. ಇನ್ನು ರವಿನಾದ್ರೂ ಕಾಪಾಡೋಣ ಅಂತ ಮಂತ್ರವಾದಿ ಹೋಗ್ತಾನೆ. ಆದ್ರೆ ಅವನು ಹೋಗೋ ಟೈಮಲ್ಲಿ ರವಿ ಆಲ್ರೆಡಿ ಮೇಲಕ್ಕೆ ಹೋಗ್ಬಿಟ್ಟಿರ್ತಾನೆ. ಇನ್ನು ಅಟ್ಲೀಸ್ಟ್ ಇನ್ಸ್ಪೆಕ್ಟರ್ನಾದ್ರೂ ಕಾಪಾಡೋಣ ಅಂತ ಟ್ರೈ ಮಾಡ್ತಾನೆ, ಅದು ಕೂಡ ಫ್ಲಾಪ್ ಆಗುತ್ತೆ. ಸೊ
ಅಂಡ್ ಈ ಕಡೆ ಪೂಜಾರಿ ದೇವಸ್ಥಾನದ ಕಳಶ ನೋಡಿ ಗಾಬರಿಯಾಗಿ ಓಡ್ತಾರಲ್ವಾ, ಅವರಿಗೆ ಗೊತ್ತಾಗ್ಬಿಡುತ್ತೆ ಆತ್ಮ ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂತ. ಸೊ ಹೇಗಾದ್ರೂ ಮಾಡಿ ಹೆಂಡ್ತಿನಾದ್ರೂ ಕಾಪಾಡ್ಕೋಬೇಕು ಅಂತ ದೇವಸ್ಥಾನದಿಂದ ಸೀದಾ ಓಡ್ಕೊಂಡು ಮನೆಗೆ ಹೋಗ್ತಾರೆ. ಬಟ್ ಅಷ್ಟರಲ್ಲೇ ಭಾಗ್ ನನ್ನನ್ನೇ ಬಂಧಿಸಿದ್ದ ಅಂತ ಸಿಟ್ಟಿಗೆ ಅವ್ರ ಹೆಂಡ್ತಿನ ಸಾಯಿಸ್ಬಿಟ್ಟು ಅವ್ರನ್ನು ಅಲ್ಲೇ ಸಾಯಿಸ್ಬಿಡುತ್ತೆ. ಸಾಯಿಸಿ ಅವ್ರ ರೂಪ ತಗೊಂಡು ಶಕ್ತಿ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಶಕ್ತಿನ ಸಾಯಿಸಕ್ಕೆ ಟ್ರೈ ಮಾಡಿದಾಗ ಸೆಲ್ವಿ ಅವರನ್ನ ಬಡ್ದು ಮನೆಯಿಂದ ಆಚೆ ಹಾಕ್ತಾರೆ. ಇನ್ನು ಈ ಕಡೆ ಡಾಕ್ಟ್ರು ಸ್ಕೂಟಿ ತಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬರೋ ಟೈಮಲ್ಲಿ ಆ ಸೆಲ್ವಿ ಮಗಳು ಶಕ್ತಿ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಸೆಲ್ವಿ ನಿಜ ರೂಪ ತಗೊಂಡು ಮಕ್ಕಳಿಗೆ ಆಲ್ರೆಡಿ ಕಾಣಿಸೋಕೆ ಶುರು ಮಾಡಿರ್ತಾಳೆ. ಸ್ಕೂಟಿ ತಗೊಂಡು ಈ ಕಡೆ ಬರ್ತಿದ್ದಂತಹ ಡಾಕ್ಟ್ರು ಸ್ಕೂಟಿ ಸಮೇತ ಹಾರಿ ಬೀಳ್ತಾರೆ. ಗೇಟ್ ದಾಟಕ್ಕೆ ಆಗಲ್ಲ. ಏನಾಯ್ತು ಅಂತ ಸರವಣನ್ ಬಂದು ನೋಡ್ತಾರೆ. ಆಗ ಡಾಕ್ಟ್ರಮ್ಮ ಹೇಳ್ತಾರೆ ಯಾಕೋ ದಾಟಕ್ಕೆ ಆಗ್ತಿಲ್ಲ ಅಂತ. ಸೊ ಆಗ ಸರವಣನ್ ಮೊದಲು ಡಾಕ್ಟ್ರಮ್ಮನ್ನ ಒಳಗೆ ಕರ್ಕೋತಾರೆ. ಡಾಕ್ಟ್ರಮ್ಮ ಸಲೀಸಾಗಿ ಒಳಗೆ ಬರ್ತಾರೆ. ನೆಕ್ಸ್ಟು ಸ್ಟೆಥೋಸ್ಕೋಪ್ನ ಎಸಿತಾರೆ ಗೇಟ್ ಒಳಗೆ, ಅದು ಕ್ಲೀನಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಡಾಕ್ಟರ್ದು ಬಿಳಿ ಕೋಟ್ ಇರುತ್ತಲ್ಲ ಅದನ್ನ ಎಸಿತಾರೆ. ಬಟ್ ಅದು ವಾಪಸ್ ಆಚೆ ಹೋಗಿ ಬೀಳುತ್ತೆ. ಯಾಕೆ ಇದನ್ನ ಒಳಗೆ ಬರಕ್ಕೆ ಬಿಡ್ತಿಲ್ಲ ಅಂತ ಕೋಟ್ ತೆಗೆದು ನೋಡಿದ್ರೆ ಆ ಕೋಟಲ್ಲಿ ಒಂದು ಬ್ಲಡ್ ಮಾರ್ಕ್ ಇರುತ್ತೆ, ರಕ್ತ ಹಿಡ್ದಿರುತ್ತೆ. ಸೊ ಅದಕ್ಕೆ ಅದನ್ನ ಒಳಗೆ ಬರಕ್ಕೆ ಬಿಡ್ತಿರಲ್ಲ. ಸೊ ಈ ಬ್ಲಡ್ ಯಾರ್ದು ಏನು ಅಂತ ಇನ್ನು ತಿಳ್ಕೊಬೇಕಲ್ವಾ. ಸೊ ಹಾಗಾಗಿ ಡಾಕ್ಟ್ರಮ್ಮನ ಜೊತೆ ಸರವಣನ್ ಲ್ಯಾಬಿಗೆ ಹೋಗ್ತಾರೆ. ಸೊ ಲ್ಯಾಬಲ್ಲಿ ಆ ಬ್ಲಡ್ಡಲ್ಲಿ ಕನ್ಫರ್ಮ್ ಆಗುತ್ತೆ ಅದರಲ್ಲಿ ಬಾಕಿದೆ ಅಂತ. ಹಾಗಾದ್ರೆ ಈ ಬ್ಲಡ್ ಯಾರ್ದು ಅಂತ ನೋಡಿದಾಗ ಗೊತ್ತಾಗುತ್ತೆ ಅದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಂತಹ ಮಂತ್ರವಾದಿದು ಅಂತ. ಸೊ ಈಗ ಮಂತ್ರವಾದಿ ಮೈಯಲ್ಲಿ ಬಾಕಿರೋ ವಿಷಯ ಸರವಣನ್ಗೆ ಗೊತ್ತಾಗುತ್ತೆ. ಅವನ ಹುಡುಕೊಂಡು ಹೊಡ್ತಾನೆ. ಆಗ ಗೊತ್ತಾಗುತ್ತೆ ಚೇರ್ಮನ್ ಮತ್ತೆ ಮಂತ್ರವಾದಿ ಇಬ್ರು ಒಟ್ಟಿಗೆ ಹೊರಡ್ತಾರೆ. ಬಟ್ ಎಲ್ಲಿಗೆ ಅಂತ ಗೊತ್ತಿರಲ್ಲ. ಸೊ ಈಗ ಸರವಣನ್ ಚೇರ್ಮನ್ನ ಹುಡ್ಕೊಂಡು ಹೋಗ್ತಾನೆ. ಚೇರ್ಮನ್ನ ಹುಡ್ಕೊಂಡು ಹೋದಾಗ ಅವ್ರನ್ನ ಕೇಳ್ತಾರೆ ಮಂತ್ರವಾದಿ ಎಲ್ಲಿ ಅಂತ. ಸಲೀಸಾಗಿ ಕೇಳ್ತಾನೆ. ಬಟ್ ಅವರು ಆನ್ಸರ್ ಮಾಡಲ್ಲ. ಇನ್ನೇನು ಮಾಡೋದು ಅಂತೇಳಿ ಸ್ವಲ್ಪ ಜೋರು ಮಾಡಿ ಕೇಳಿದಾಗ ಚೇರ್ಮನ್ನು ಅವ್ರ ಅಕ್ಕಪಕ್ಕ ಇದ್ದಿದ್ದು ಹುಡುಗರನ್ನ ಬಿಟ್ಟು ಹೊಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಅಲ್ಲೊಂದು ಫೈಟ್ ನಡೀತೆ. ಫೈಟ್ ನಡಿಬೇಕಾದ್ರೆ ಚೇರ್ಮನ್ ಕಾರ್ದು ಡಿಕ್ಕಿ ಓಪನ್ ಆಗುತ್ತೆ. ಆ ಡಿಕ್ಕಿಲಿ ನೋಡಿದ್ರೆ ಮಂತ್ರವಾದಿ ಡೆಡ್ ಬಾಡಿ ಇರುತ್ತೆ. ಇದೇನಿದು ಮಂತ್ರವಾದಿ ಡೆಡ್ ಬಾಡಿ ಇಲ್ಲಿ ಇದೆಯಲ್ಲ, ಹಾಗಾದ್ರೆ ನಾನು ನನ್ನ ಜನನ ಕಳಿಸಿದ್ದು ಯಾರ ಜೊತೆ ಅಂತ ಚೇರ್ಮನ್ ಹೇಳ್ತಾನೆ. ಆಗ ಸರವಣನ್ ಯಾವ ಜನ ಯಾರ ಜೊತೆ ಕಳಿಸಿದ್ರಿ ಅಂತ ಹೇಳ್ತಾನೆ. ಆಗ ಹಿಂದೆ ಆಗಿರೋದನ್ನ ಹೇಳ್ತಾರೆ. ಜೈಲಲ್ಲಿ ದೆವ್ವ ಎಂಟ್ರಿ ಕೊಟ್ಟಾಗ ಮಂತ್ರವಾದಿ ಅದನ್ನ ತಡೆದು ಜೈಲಿಂದ ಆಚೆ ಕರ್ಕೊಬರ್ಬೇಕಾದ್ರೆ ಆಲ್ರೆಡಿ ಬಾಗ್ ತುಂಬ ಪವರ್ಫುಲ್ ಆಗಿರುತ್ತೆ. ಸೊ ಬಾಗ್ ಪವರ್ಫುಲ್ ಆಗಿರೋದ್ರಿಂದ ಮಂತ್ರವಾದಿನ ಆ ಸ್ಟೇಷನ್ ಮುಂದೆನೆ ಸಾಯಿಸಿ ಕಾಡಿಕ್ಕಿಗೆ ಹಾಕಿ ಮಂತ್ರವಾದಿಯ ರೂಪದಲ್ಲಿ ಮತ್ತೆ ಸ್ಟೇಷನ್ ಒಳಗೆ ಹೋಗಿ ಸ್ಟೇಷನ್ ಒಳಗೆ ಎಲ್ಲರಿಗೂ ಗಾಯ ಆಗಿರುತ್ತೆ. ಈವನ್ ಮಂತ್ರವಾದಿ ಕೈಲೂ ಗಾಯ ಆಗಿರುತ್ತೆ. ಸೊ ಎಲ್ಲರೂ ಒಟ್ಟಾರೆ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ. ಆಗ ಡಾಕ್ಟ್ರಮ್ಮನ್ ಕೋಟ್ಗೆ ಆ ಬ್ಲಡ್ ಅಂಟಿರುತ್ತೆ. ಸೊ ಇದು ಗೊತ್ತಾದ ಚೇರ್ಮನ್ನು ಸತ್ಯನ ಹೇಳ್ತಾರೆ. ಹಾಸ್ಪಿಟ್ಲಲ್ಲಿ ಇದ್ದಂತಹ ಚೇರ್ಮನ್ ಹತ್ರ ಮಂತ್ರವಾದಿ ಬಂದ್ಬಿಟ್ಟು ಈ ಊರ್ನ ಕಾಪಾಡಬೇಕು ಅಂದ್ರೆ ನನಗೆ ಶಕ್ತಿ ಜೀವ ಒಂದು ಬೇಕು. ಆ ಶಕ್ತಿ ಜೀವ ಕೊಟ್ಟಿಲ್ಲ ಅಂದ್ರೆ ಊರಲ್ಲಿರೋರೆಲ್ಲ ಸತ್ತೋಗ್ತಾರೆ. ಸೊ ಹಾಗಾಗಿ ನೀವು ನನಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಚೇರ್ಮನ್ ಇನ್ನೇನು ಊರಿಗೆ ಒಳ್ಳೇದಾಗುತ್ತಲ್ಲ ಅಂತ ಹ್ಞೂ ಅಂತ ಹೇಳ್ತಾನೆ. ಏನು ಹೆಲ್ಪ್ ಅಂತ ಕೇಳ್ತಾನೆ. ಆಗ ಮಂತ್ರವಾದಿ ಹೇಳ್ತಾನೆ ಶಕ್ತಿನ ಅವ್ರ ಅಮ್ಮ ಸೆಲ್ವಿ ಕಾಯ್ತಿದ್ದಾಳೆ. ಅವ್ರ ಅಮ್ಮನ ಬಾಡಿನ ನಾವು ಎಲ್ಲಿ ಹೂತಾಕಿದೀವೋ ಅದನ್ನ ತೆಗೆದುಬಿಟ್ಟು ಅಂತ್ಯ ಸಂಸ್ಕಾರ ಮಾಡಿದ್ರೆ ಸೆಲ್ವಿ ಆ ಮನೆಯಿಂದ ಬಿಟ್ಟು ಹೋಗ್ತಾಳೆ. ಆಮೇಲೆ ಶಕ್ತಿನ ನಾವು ಈಸಿಯಾಗಿ ಪಡ್ಕೋಬೋದು ಅಂತ. ಸೊ ಇದಕ್ಕೆ ಹೆಲ್ಪ್ ಮಾಡೋಕ್ಕೆ ಒಪ್ಕೊಂಡಂತಹ ಚೇರ್ಮನ್ನು ಅವ್ರ ಜನನ ಮಂತ್ರವಾದಿ ಜೊತೆಗೆ ಕಳಿಸಿ ಆ ಸೆಲ್ವಿಯ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನೆ. ಸೊ ಈ ವಿಷಯ ತಿಳಿದಂಥ ಸರವಣನ್ ಸೀದಾ ಅಲ್ಲಿಂದ ಹೊರಡ್ತಾನೆ. ಆದರೆ ಈ ಕಡೆ ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ತಿದ್ದ ಸೆಲ್ವಿ ದೆವ್ವನ ಈ ಮಂತ್ರವಾದಿ ಏನೋ ಮಂತ್ರ ಗಿಂತ್ರ ಹಾಕಿ ಮನೆಯಿಂದ ಓಡಿಸ್ಕೊಬಂದು ಕರ್ಕೊಬಂದು ನಿಲ್ಲಿಸ್ತಾನೆ. ಸೊ ಸೆಲ್ವಿ ಮಂತ್ರವಾದಿನ ಬೇಡ್ಕೋತಾಳೆ, ದಯವಿಟ್ಟು ನನ್ನ ಮಕ್ಕಳನ್ನ ಬಿಟ್ಬಿಡು, ನನ್ನ ಮಕ್ಕಳಿಗೆ ಏನು ಮಾಡಬೇಡ ಅಂತ. ಆದರೆ ಬಾಗ್ ಕೇಳಬೇಕಲ್ಲ, ಕೇಳಲ್ಲ. ಇಬ್ಬರಿಗೂ ದೊಡ್ಡ ಫೈಟ್ ಆಗುತ್ತೆ. ಆ ಕಡೆ ಈ ಕಡೆ ಅಂತ ಒಳ್ಳೊಳ್ಳೆ ಲೈಟ್ಗಳನ್ನೆಲ್ಲ ಬಿಟ್ಟು ಫುಲ್ಲು ದೊಡ್ಡ ಫೈಟ್ ಆಗಿಬಿಡುತ್ತೆ. ಸೊ ಫೈಟಲ್ಲಿ ಸೆಲ್ವಿ ಸೋತ್ ಬಿಡ್ತಾಳೆ. ಸೆಲ್ವಿ ಡೆಡ್ ಬಾಡಿನ ತೆಗೆದುಬಿಟ್ಟು ಆ ಡೆಡ್ ಬಾಡಿ ಒಳಗೆ ಅವಳ ಆತ್ಮನ ಇಟ್ಬಿಟ್ಟು
ಬೆಂಕಿ ಹಚ್ಚಿಬಿಡ್ತಾನೆ. ಸೊ ಬೆಂಕಿ ಹಚ್ಚಿದ ಮೇಲೆ ಶರವಣನ್ ಆ ಸ್ಪಾಟಿಗೆ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟಾಗ ಆ ಸೆಲ್ವಿ ಆತ್ಮ ಇನ್ನೇನು ಹೋಗ್ಬೇಕಾದ್ರೆ ಅಣ್ಣನ ಹತ್ರ ಬೇಡ್ಕೊಳ್ಳುತ್ತೆ, ನನ್ನ ಮಕ್ಕಳನ್ನ ಕಾಪಾಡು ಅಂತ. ಸೊ ಫಾರ್ ದಿ ಫಸ್ಟ್ ಟೈಮ್ ಶರವಣನ್ಗೆ ತನ್ನ ತಂಗಿಯ ದರ್ಶನ ಆಗುತ್ತೆ. ಆ ಎಮೋಷನಲ್ ಸೀನ್ ಚೆನ್ನಾಗಿದೆ. ಸೊ ಇದಾದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಬಾಕ್ ಸೀದಾ ಟಾರ್ಗೆಟ್ ಯಾರು ಅಂದರೆ ಶಕ್ತಿ ಅಂತ. ಸೊ ಡಾಕ್ಟರ್ ಅಮ್ಮಂಗೆ ಶರವಣ್ ಕಾಲ್ ಮಾಡಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳಕ್ಕೆ ಹೇಳಿರ್ತಾನೆ. ಸೊ ಇಲ್ಲಿಂದ ಸೀದಾ ಬಾಕು ಶಕ್ತಿ ಮನೆಗೆ ಎಂಟ್ರಿ ಕೊಡುತ್ತೆ. ಎಂಟ್ರಿ ಕೊಟ್ಟು ಶಕ್ತಿ ಎಲ್ಲಿ ಅಂತ ಹುಡುಕ್ಬೇಕಾದ್ರೆ ಡಾಕ್ಟರ್ ಅಮ್ಮ ಸೈಕಲ್ ಗ್ಯಾಪಲ್ಲಿ ಶಕ್ತಿನ ಕರ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಬರ್ತಾಳೆ. ಸೊ ಈ ಕಡೆಯಿಂದ ಶರವಣನ್ ಕೂಡ ದೇವಸ್ಥಾನಕ್ಕೆ ಬರ್ತಾನೆ. ದೇವಸ್ಥಾನಕ್ಕೆ ಬಂದಂಥ ಶರವಣನ್ ಶಕ್ತಿನ ಕರ್ಕೊಂಡು ಮಹಿಷಾಸುರ ಒಂದು ಪ್ರತಿಮೆ ಇರುತ್ತಲ್ಲ, ಆ ಪ್ರತಿಮೆ ಒಳಗೆ ಹೋಗಿ ಮೇಲೆ ಅವಳನ್ನ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾನೆ. ಆಗ ಬಾಕಲ್ಗೆ ಎಂಟ್ರಿ ಕೊಟ್ಟು ಒಂದಿದ್ದ ಬಾಕ್ 10 ಬಾಕ್ ಆಗಿ ಅಟ್ಯಾಕ್ ಮಾಡುತ್ತೆ. ಸೊ ಹೇಗೋ ಶರವಣನ್ ಶಕ್ತಿನ ಕಾಪಾಡ್ಕೊಂಡು ಸೀದಾ ಮಹಿಷಾಸುರ ಪ್ರತಿಮೆ ಹೋಗ್ತಾರೆ. ಹೋಗಿ ಅಲ್ಲಿಂದ ಸೀದಾ ಎಂಟ್ರಿ ಪಾಯಿಂಟಿಂದ ಶಕ್ತಿನ ಕರ್ಕೊಂಡು ಹೊರಗೆ ಹಾರ್ಬಿಡ್ತಾರೆ. ಈ ಕಡೆ ಪೂಜೆ ನಡೀತಾ ದುರ್ಗಿ ಕೈಯಿಂದ ತ್ರಿಶೂಲಕ್ಕೆ ಬೆಂಕಿ ಹಚ್ಚಿ ಆ ತ್ರಿಶೂಲ ಮಹಿಷಾಸುರನ ಪ್ರತಿಮೆ ಹತ್ರ ಬರುತ್ತೆ. ಬರಬೇಕಾದ್ರೆ ನಿಜವಾದ ದುರ್ಗಿನೇ ಪ್ರತ್ಯಕ್ಷ ಆಗಿ ಮಹಿಷಾಸುರನ ಒಳಗಿದ್ದಂತಹ ಬಾಗ್ನ ಸಂಹಾರ ಮಾಡಿ ಮಹಿಷಾಸುರನ ಪ್ರತಿಮೆಗೆ ಬೆಂಕಿ ಇಡುತ್ತೆ. ಸೊ ಇಲ್ಲಿಗೆ ಈ ಸಿನಿಮಾದ ಕತೆ ಮುಗೀತು. ನಿಮಗೆ ಈ ಸಿನಿಮಾದ ಕತೆ ಇಷ್ಟ ಆಗಿದ್ರೆ ಅಥವಾ ಇನ್ನೂ ಈ ಕತೆ ಹೇಳೋದ್ರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.